ಈಗ ನಾವು ಸಾಧಾರಣವಾಗಿ ನೋಡ್ತಿರುವಂಥ ಸಾಮಾನ್ಯ ಜನರಿಗೂ ಅನುಭವ ಆಗಿರಬೇಕು. ಎಲ್ಲ ಕಡೆ ಹೋದ ಕೂಡಲೇ ಹೇಳ್ತಾರೆ ಅದು ವೈರಲ್ ಫೀವರ್ ಅಂತ. ಏನಿದು ವೈರಲ್ ಫೀವರ್ ಅಂತ? ಸಾಮಾನ್ಯವಾಗಿ ನಮಗೆ ರೋಗಕ್ಕೆ ಕಾರಣವಾದಂತಹ ಕ್ರಿಮಿಗಳಂದ್ರೆ ವೈರಸಸ್, ಬ್ಯಾಕ್ಟೀರಿಯಾ, ಫಂಗಲ್, ಪ್ರೋಟೋಜೋವಾ. ಸೊ ವೈರಸಸ್ ಅಂದ್ರೆ ಅತಿ ಚಿಕ್ಕ ಪ್ರಮಾಣದಲ್ಲಿರುವಂತಹ ಜೀವಿಗಳು. ಅಂದ್ರೆ ದೇ ಹ್ಯಾವ್ DNA ವೈರಸ್ ಅಥವಾ RNA ವೈರಸ್ ಅಂತ. ರೀಸೆಂಟ್ಲಿ ನಾವು ನೋಡಿರ್ಬೋದು, ಆಲ್ಮೋಸ್ಟ್ 2020 3 ವರ್ಷ ಬರೀ ನಾವು ಕೊರೋನಾ ಅಂತಾನೆ ಡಿಸ್ಕಸ್ ಮಾಡ್ತೇವೆ. ಅದು ಕೂಡ ಒಂದು ರೀತಿಯಾದಂತಹ ವೈರಸ್. ಸೊ ವೈರಸ್ ಅಂದ್ರೆ ಇಟ್ ಈಸ್ ಬೇಸಿಕ್ಲಿ ತುಂಬಾ ಚಿಕ್ಕದಾಗಿರುವಂತಹ ಒಂದು ಕ್ರಿಮಿ. ಸೊ ಅದು ಸ್ವಂತಕ್ಕೆ ಅಂದ್ರೆ ವಿತೌಟ್ ಅ ಹೋಸ್ಟ್ ಅಂದ್ರೆ ಮನುಷ್ಯ ಆಗಿರ್ಬೋದು, ಬೇರೆ ಪ್ರಾಣಿ ಆಗಿರ್ಬೋದು, ವಿತೌಟ್ ಅ ಹೋಸ್ಟ್ ಅದು ಬದುಕುದಿಲ್ಲ. ದಟ್ ಮಲ್ಟಿಪ್ಲೈಸ್ ಅಂಡ್ ಹಾಗಾಗಿ ಸೊ ದಟ್ ಇಸ್ ಅ ವೈರಸ್. ವೈರಸ್ಗಳು ನಮ್ಮ ದೇಹದ ಯಾವುದೇ ಭಾಗಕ್ಕೂ ಕೂಡ ಕಾಯಿಲೆಯನ್ನ ತರಬಹುದು. ಕಾಮನ್ ವೈರಲ್ ಇನ್ಫೆಕ್ಷನ್ಸ್ ಅಂದ್ರೆ ನಮ್ಮ HIV ಕೇಳಿರ್ಬೋದು. ಸೊ HIV ಇಸ್ ವೈರಲ್ ಇನ್ಫೆಕ್ಷನ್. ಹೆಪಟೈಟಿಸ್, ವೈರಲ್ ಹೆಪಟೈಟಿಸ್ A B C D E, ಸ್ವಲ್ಪ ತೀವ್ರ ತರದ ರೋಗಗಳು. ಕಾಮನ್ ಇನ್ಫೆಕ್ಷನ್ಸ್ ಲೈಕ್ ರೆಸ್ಪಿರೇಟರಿ ಸೆನ್ಸೇಷನ್, ಇನ್ಫ್ಲೂಯೆನ್ಸಾ ವೈರಸ್. ಸೊ ಅಥವಾ ನಾವು ಈಗ ಕೇಳಿರ್ಬೋದು ಹಂದಿ ಜ್ವರ, ಸ್ವೈನ್ ಫ್ಲೂ. ಸೊ ಇವೆಲ್ಲ ಕಾಮನ್ಲಿ ರೆಸ್ಪಿರೇಟರಿ ಸಿಂಪ್ಟಮ್ಸ್ ಅಥವಾ ರೆಸ್ಪಿರೇಟರಿ ಸಿಸ್ಟಮ್ಗೆ ಕಾಯಿಲೆಯನ್ನು ಕಾರಣ ಮಾಡುವಂತಹ. ಈಗ ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೇವೆ ಏನಂತ ಹೇಳಿದ್ರೆ, ಒಂದು ಮನೆಯಲ್ಲಿ ಒಬ್ಬರಿಗೆ ಬಂದ್ರೆ ಮತ್ತೆ ಆ ಮನೆಯಲ್ಲಿರುವ ಎಲ್ಲರಿಗೂ ಬರ್ತಾ ಇರ್ತದೆ. ಇದು ಯಾವ ರೀತಿಯಲ್ಲಿ ಹರಡುವಂತ ರೋಗ? ಇದು ಗಾಳಿಯಲ್ಲಿಯೇ ಅಥವಾ ನೀರಲ್ಲಿಯೇ, ಯಾವ ರೀತಿ ಇದೆ ಸರ್? ಮೇನ್ಲಿ ಮುಖ್ಯವಾಗಿ ದೀಸ್ ಆರ್ ಕಾಲ್ಡ್ ಡ್ರಾಪ್ಲೆಟ್ ಇನ್ಫೆಕ್ಷನ್ಸ್. ಡ್ರಾಪ್ಲೆಟ್ ಇನ್ಫೆಕ್ಷನ್ಸ್ ಅಂದ್ರೆ ನಾವು ಕೆಮ್ಮಿದಾಗ ಅಥವಾ ಸೀನಿದಾಗ ನಮ್ಮ ರೆಸ್ಪಿರೇಟರಿ ಸೆಕ್ರೀಷನ್ಸ್ಗಳಲ್ಲಿ, ಸೊ ಕಾಮನ್ಲಿ ಈ ಸೆಕ್ರೀಷನ್ಸ್ಗಳಲ್ಲಿ ಈ ವೈರಸ್ಗಳು ಇರ್ತದೆ. ಸೊ ಅದು ಸುಲಭವಾಗಿ ಅದು ಹರಡುತ್ತದೆ. ಸೊ ಹಾಗಾಗಿ ನಾವು ಕ್ಲೋಸ್ಡ್ ಎನ್ವೈರನ್ಮೆಂಟ್ ಅಂದ್ರೆ ಈಗ ಒಂದೇ ಮನೆಯಲ್ಲಿ 3-4 ಜನ ಇದ್ರೆ ಒಬ್ರಿಗೆ ಬಂದಾಗ ಇನ್ನೊಬ್ರಿಗೆ ಬರ್ತದೆ. ಈಗ ರೀಸೆಂಟ್ಲಿ ನಾವು ಪೇಪರ್ ಅಲ್ಲಿ ನೋಡಿರ್ಬೋದು, ಮದ್ರಾಸ್ ಬಂದಿದೆ, ಅದು ಕೂಡ ಅದು ಆಕ್ಚುಲಿ ಕನ್ನಡಕ ಧರಿಸೋದ್ರಿಂದ ಒಬ್ಬರಿಂದ ಒಬ್ಬರು ಹರಡೋದನ್ನ ನಿಲ್ಲುವುದಿಲ್ಲ, ಸ್ಪ್ರೆಡ್ ಆಗುದು. ಅದು ಕೂಡ ಸೊ ಹಾಗಾಗಿ these are all viruses which ಈ ಎನ್ವೈರನ್ಮೆಂಟ್ ಅಲ್ಲಿ ಟೆಂಪರೇಚರ್ಸ್ ಎಲ್ಲ ಡ್ರಾಪ್ ಆದಾಗ ಮಳೆಯಲ್ಲಿರುವಂತಹ ವಾತಾವರಣದಲ್ಲಿ ಸುಲಭವಾಗಿ ಒಬ್ಬರಿಂದ ಒಬ್ಬರಿಗೆ ಹರಡ್ತದೆ. ಮತ್ತೆ ಈ ಟೆಂಪರೇಚರ್ಸ್ ಎಲ್ಲ ಡ್ರಾಪ್ ಆದ್ರೆ ವಾತಾವರಣ ಎಲ್ಲ ಸ್ವಲ್ಪ ಹ್ಯೂಮಿಡ್ ಇದ್ದಾಗ, ಕೂಲರ್ ಟೆಂಪರೇಚರ್ಸ್ ಇದ್ದಾಗ ಅದು ಬೇಗ ಈ ವೈರಲ್ ಫೀವರ್ ಅಥವಾ ವೈರಲ್ ಏನಂತ ಹೇಳಿ ಈಗ ನಾವು ಕಾಣ್ತಾ ಇದ್ದೇವೆ, ಇದು ಸಾಧಾರಣ ಎಷ್ಟು ದಿವಸ ತನಕ ಇರ್ತದೆ ಒಬ್ಬರಿಗೆ? ಎಸ್ ಸರ್. ಸೊ ಯೂಶಲಿ ಮೋಸ್ಟ್ ಆಫ್ ವೈರಲ್ ಇನ್ಫೆಕ್ಷನ್ಸ್ ಸೆಲ್ಫ್ ಲಿಮಿಟಿಂಗ್, ಅಂದ್ರೆ ನೀವು ಅದನ್ನ ಮದ್ದು ಕೊಟ್ಟರು ಬಿಟ್ಟರು ಅದಷ್ಟಾಗದೆ ಯೂಶಲಿ ಕಡಿಮೆ ಆಗ್ತದೆ. ಬಟ್ ಕೆಲವೊಬ್ರಿಗೆ ಏನಾಗ್ತದೆ, ಇಮ್ಯುನಿಟಿ ಕಡಿಮೆ ಇದ್ದಂಥವ್ರಿಗೆ, ಲೈಕ್ ಸಕ್ಕರೆ ಕಾಯಿಲೆ ಇರ್ಬೋದು, ಅಥವಾ ಲಾಂಗ್ ಟರ್ಮ್ ಸ್ಟೀರಾಯ್ಡ್ಸ್ ನಲ್ಲಿ ಇದ್ದಂತಿರ್ಬೋದು, ಅಥವಾ ಸ್ಮೋಕಿಂಗ್ ಅಥವಾ ಏನಾದರೂ ಆಸ್ಮಾ ಇದ್ದಿರ್ಬೋದು, ಅಥವಾ ಸ್ಮೋಕಿಂಗ್ ಇದ್ದಿರ್ಬೋದು. ಈ ರೀತಿ ಇದ್ದಾಗ ಏನಾಗ್ತದೆ, ಕೆಲವೊಂದು ಸಾರಿ ಈ ವೈರಲ್ ಇನ್ಫೆಕ್ಷನ್ಗಳು ಸ್ವಲ್ಪ ಉಲ್ಬಣಗೊಂಡು ನಮ್ಮ ಶ್ವಾಸಕೋಶ ಕೂಡ ಅಫೆಕ್ಟ್ ಮಾಡುವ ಚಾನ್ಸಸ್, ನ್ಯೂಮೋನಿಯಾ ಆಗ್ತದೆ. ಇಲ್ಲದಿದ್ರೆ ಮೆಜಾರಿಟಿ ಆಫ್ ವೈರಲ್ ಇನ್ಫೆಕ್ಷನ್ಸ್ 5 ರಿಂದ 7 ದಿವಸದಲ್ಲಿ ಅದಷ್ಟಕ್ಕೆ ಕಡಿಮೆ ಆಗ್ತಾ ಹೋಗ್ತದೆ. ಅಂದ್ರೆ ಇನಿಷಿಯಲಿ ಕೆಮ್ಮು, ಶೀತ, ಜ್ವರ, ತಲೆನೋವು, ಗಂಟಲ್ ನೋವು ಇದೆಲ್ಲ ಇರ್ತದೆ. ಸೊ ನಾವು ಯೂಶಲಿ ಮನೆಮದ್ದು ಮಾಡಿದ್ರೆ, ಅಥವಾ ಸ್ಟೀಮ್ ಇನ್ಹಲೇಷನ್, ಅಥವಾ ನಾವು ಉಪ್ಪು ನೀರಲ್ಲಿ ಗಾರ್ಗ್ಲಿಂಗ್ ಮಾಡಿದಾಗ, ರೆಸ್ಟ್ ತಕೊಂಡಾಗ, ಜ್ವರ ಇದ್ದಾಗ ಪ್ಯಾರಾಸಿಟಮಾಲ್ ತಕೊಂಡಾಗ ಯೂಶಲಿ ಅದು ಸಾಕಾಗ್ತದೆ. ಬಟ್ ಕೆಲವೊಬ್ಬರಿಗೆ ಅದು ಸ್ವಲ್ಪ ಉಲ್ಬಣ ಆಗ್ತದೆ, ನಾ ಹೇಳಿದಾಗೆ. ಅಂಡ್ ಎಲ್ಲಾ ವೈರಸ್ಗಳಿಗೂ ಮದ್ದಿಲ್ಲ, ಬಿಕಾಸ್ ಎಲ್ಲ ಮೋಸ್ಟ್ ಆಫ್ ದ ವೈರಸಸ್ ತಂತಾನೆ ಸರಿ ಆಗ್ತದೆ. ಬಟ್ ಕೆಲವೊಂದ್ಸರಿ ಜೋರಾದಾಗ ಅಥವಾ ಹೈ ರಿಸ್ಕ್ ಇಂಡಿವಿಜುವಲ್ಸ್, ನಾನು ಹೇಳಿದಾಗೆ ಪೇಷಂಟ್ ಸ್ಟೀರಾಯ್ಡ್ಸ್ ಅಲ್ಲಿ ಇದ್ದಿರ್ಬೋದು, ಸಕ್ಕರೆ ಇದ್ದಿರ್ಬೋದು, ಕಿಡ್ನಿಯ ಸಮಸ್ಯೆ ಇದ್ದಿರ್ಬೋದು, ಇವರಿಗೆಲ್ಲ ಪ್ರಾಬಬ್ಲಿ ಕೆಲವೊಬ್ಬರಿಗೆ ಟೆಸ್ಟ್ ಮಾಡಿ ಅದನ್ನ ಕನ್ಫರ್ಮ್ ಮಾಡಬೇಕಾಗ್ತದೆ. ನಾವು ಈಗ ಕೆಲವೊಂದಕ್ಕೆ ಮಾತ್ರ ಟೆಸ್ಟ್ಗಳುಂಟು. ಲೈಕ್ ಫಾರ್ ಎಕ್ಸಾಂಪಲ್, ನಾವು ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಕಂಡಾಗ ಥ್ರೋಟ್ ಸ್ವಾಬ್ ಅಂತ, ಈಗ ಲೈಕ್ ಕೊರೋನಾಗೆ ಹೇಗೆ ತೆಗಿತಾ ಇದ್ವು ಅದೇ ರೀತಿಯಾಗಿ ಇನ್ಫ್ಲುಯೆನ್ಸಾ ಎ, ಇನ್ಫ್ಲುಯೆನ್ಸಾ ಬಿ ಎರಡಕ್ಕೂ ಕೂಡ ನಾವು ಸ್ವಾಬ್ ತೆಗೆದು, ಅಂದ್ರೆ ಥ್ರೋಟ್ ಇಂದ, ಗಂಟಲಿಂದ ಸ್ವಾಬ್ ತೆಗೆದು ಟೆಸ್ಟ್ ಮಾಡಬಹುದು. ಸೊ ಅದಕ್ಕೆ
ಇನ್ಫ್ಲುಯೆನ್ಸಾ ಟೆಸ್ಟ್ ಕಳಿಸಿದಾಗ ಕೆಲವೊಬ್ಬರಿಗೆ ಅಂದ್ರೆ ಅದರಲ್ಲೂ ಕೂಡ ಕ್ಯಾಟಗರಿ ಇರ್ತದೆ. ಸ್ವಲ್ಪ ರಿಸ್ಕ್ ಫ್ಯಾಕ್ಟರ್ ಹೈ ಇತ್ತು ಅಥವಾ ಪ್ರೆಗ್ನೆನ್ಸಿ ಇತ್ತು, ಯಾಕಂದ್ರೆ ಪ್ರೆಗ್ನೆನ್ಸಿಲಿ ಇನ್ಫ್ಲುಯೆನ್ಸಾ ಸ್ವಲ್ಪ ಹೆಚ್ಚಾಗ್ಬೋದು, ಜೋರಾಗ್ಬೋದು. ಸೊ ಅಥವಾ ಲೋವರ್ ರೆಸ್ಪಿರೇಟರಿ ಇನ್ವಾಲ್ವ್ಮೆಂಟ್ ಅಂದ್ರೆ ಶ್ವಾಸಕೋಶದ ಇನ್ವಾಲ್ವ್ಮೆಂಟ್, ಬ್ರಾಂಕೈಟಿಸ್ ಅಥವಾ ನಿಮೋನಿಯಾ ಆದಾಗ ಅವರಿಗೆ ಒಸಲ್ಟಾಮಿವಿರ್ ಅಂತ ಟ್ಯಾಬ್ಲೆಟ್ ಕಾಮನ್ಲಿ ಕೇಳಿರ್ಬೋದು, ಟ್ಯಾಮಿ ಫ್ಲೂ ಅಥವಾ ಫ್ಲೂವಿರ್ ಅಂತ ಎಲ್ಲ ಕೇಳಿರ್ಬೋದು. ಸೊ ಆ ರೀತಿಯ ಮಾತ್ರೆಗಳನ್ನ ನಾವು ಕೊಡ್ತೇವೆ. ಸಾಮಾನ್ಯವಾಗಿ ಇಂತಹ ವೈರಲ್ ಫೀವರ್ ಬಂದರೆ ತನ್ನಷ್ಟಕ್ಕೆ ಅದು ಇದಾಗುತ್ತೆ. ನೀವು ಹೇಳಿದಾಗೆ ಒಂದು ಜ್ವರ ಇದ್ದಲ್ಲಿ ಪ್ಯಾರಾಸಿಟಮಾಲ್ ಅಥವಾ ಇದಕ್ಕೆ ಕೊಟ್ಟರೆ ಸಾಕಾಗ್ತದೆ ಸರ್. ಬಟ್ ಇಲ್ಲಿ ನಾವು ನೋಡ್ಕೊಳ್ಬೇಕಾದಂಥ ವಿಷಯ ಏನು ಅಂತ ಹೇಳಿದರೆ, ಆಲ್ರೆಡಿ ಯಾರೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾರ, ಅಂದರೆ ನೀವು ಹೇಳಿದಾಗೆ ಮಧುಮೇಹ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಇವರೆಲ್ಲ ಸ್ವಲ್ಪ ಅವರಿಗೆ ಬೇರೆ ಬೇರೆ ರೀತಿಯಂತ ಮೆಡಿಸಿನ್ ಬೇಕಾಗಬಹುದು. ಮತ್ತೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಏನಂದ್ರೆ ಕೆಲವೊಬ್ಬರಿಗೆ 4-5 ದಿವಸ ನಂತರ ಕೂಡ ಹೈ ಗ್ರೇಡ್ ಫೀವರ್ ಕಂಟಿನ್ಯೂ ಆದ್ರೆ ಅವಾಗ ಡೆಫಿನೆಟ್ಲಿ ಟೆಸ್ಟ್ ಮಾಡಬೇಕಾಗ್ತದೆ. ಇದು ಜಸ್ಟ್ ವೈರಲ್ ಫೀವರ್ ಅಂತ ಅದನ್ನ ನಾವು ಇಗ್ನೋರ್ ಮಾಡಬಹುದು. ಯಾಕೆಂದ್ರೆ ಕೆಲವೊಂದ್ಸರಿ ಈವನ್ ಡೆಂಗಿ ಜ್ವರದಲ್ಲೂ ಕೂಡ ಶೀತದ ಸಿಂಪ್ಟಮ್ಸ್ ಬರ್ಬೋದು, ಡಯೇರಿಯಾ ಆಗ್ಬೋದು. ಸೊ ಹಾಗಾಗಿ ಸ್ಪೆಸಿಫಿಕಲಿ ಇದು ಬರೀ ವೈರಸ್ ಇದಕ್ಕೆ ಮಾತ್ರ ಅಲ್ಲ, ಬೇರೆ ಏನಾದ್ರು ಉಂಟಾ ಅಂತ ಮತ್ತೆ ಬ್ಲಡ್ ಟೆಸ್ಟ್ ಮಾಡಿ ನೋಡ್ಬೇಕಾಗ್ತದೆ ಆ ಟೈಮ್. ಹೌದು, ಅದರಿಂದ ಕೇವಲ ವೈರಲ್ ಫೀವರ್ ಅಂತ ಹೇಳ್ಕೊಂಡು ಮನೆಯಲ್ಲಿ ಕೂರೋದು ಮುಖ್ಯ ಅಲ್ಲ. ಯಾಕಂತ ಹೇಳಿದ್ರೆ ಮಲೇರಿಯಾ ಈಗ ಸ್ವಲ್ಪ ಕಡಿಮೆ ಆದ್ರೂ ಕೂಡ ಅದು ಇನ್ನೂ ಇದೆ. ಹೌದು, ಅದೇ ರೀತಿ ಡೆಂಗು ಕೂಡ ಇದೆ. ಅದೇ ಈ ಎರಡು ಟೆಸ್ಟ್ ಕೂಡ ಮಾಡಿಸೋದು ಬಹಳ ಉತ್ತಮ. ಓಕೆ, ಈಗ ಶ್ವಾಸಕೋಶದ ಮುಖ್ಯವಾಗಿ ನೀವು ಹೇಳಿದ್ರಿ, ಮುಖ್ಯವಾಗಿ ವೈರಲ್ ಫೀವರ್. ಆಮೇಲೆ ಈಗ ಡೈರಿಯಲ್ ಡಿಸೀಸ್ ಅಂತ ಹೆಚ್ಚಾಗಿ, ಯಾಕಂದ್ರೆ ಈ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತೇವೆ. ಇದು ಹೇಗೆ, ಯಾವ ರೀತಿ, ಅದಕ್ಕೆ ಯಾವ ರೀತಿಯ ಚಿಕಿತ್ಸೆ? ಈಗ ಏನಾಗ್ತಾ ಉಂಟಂದ್ರೆ ಎಸ್ಪೆಷಲಿ ಕೋವಿಡ್ ನಂತರ ಅಂತ ಹೇಳ್ಬೋದು ನಾನು. ಯಾಕಂದ್ರೆ ನಾವು ತುಂಬಾ ಆನ್ಲೈನ್ ಆರ್ಡರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈಗ ಇನ್ಸ್ಟೆಂಟ್ ಫುಡ್, ಮತ್ತೆ ನಾವು ಎಲ್ಲದಕ್ಕೂ ನಾವು ವೈವಿಧ್ಯಮಯ ಅಂದ್ರೆ ವಿವಿಧವಾದ ಫುಡ್ಗಳನ್ನ ಟ್ರೈ ಮಾಡಬೇಕು ಅಂತ, ಸ್ಟ್ರೀಟ್ ಫುಡ್ಸ್, ಸೊ ಅದನ್ನೆಲ್ಲ ನಾವು ತುಂಬಾ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಅದ್ರ ಒಟ್ಟಿಗೆ ಕೂಡ ಅದು ನಾವು ತಪ್ಪಂತ ಹೇಳೋದಿಲ್ಲ, ಬಟ್ ಆದ್ರೂ ಕೂಡ ಏನಾಗ್ತದೆ, ಈಗ ಮಳೆಗಾಲ ಇದ್ದಾಗ ನೀರು ಕಲುಷಿತವಾಗಿರುವಂತ ಗೊತ್ತಾಗುದಿಲ್ಲ. ಸೊ ಹಾಗಾಗಿ ಈ ಡೈರಿಯಲ್ ಡಿಸೀಸಸ್ ಮುಖ್ಯವಾಗಿ ಹರಡೋದು ನೀರು, ಎಸ್ಪೆಷಲಿ ಕಲುಷಿತ ನೀರು. ಮತ್ತೆ ನಾವು ಆಹಾರ ಪದಾರ್ಥ ಸೇವಿಸೋದು ಸರಿಯಾಗಿ ಅದನ್ನ ಕುಕ್ ಆಗದಿದ್ರೆ, ಅಥವಾ ಅದು ತುಂಬಾ ಸಮಯ ಹಾಗೆ ಕುಕ್ ಮಾಡಿ ಇಟ್ಟಿದ್ರೆ, ಅಥವಾ ಕೆಲವೊಂದ್ಸರಿ ಈವನ್ ರಾ ವೆಜಿಟೇಬಲ್ಸ್ ಅಲ್ಲಿ ಅದು ಬರ್ತದೆ. ಸೊ ಹಾಗಾಗಿ ಕಾಮನ್ಲಿ ಡೈರಿಯಲ್ ಡಿಸೀಸಸ್ ಮುಖ್ಯವಾಗಿ ಅದು ವೈರಲ್ ಇನ್ಫೆಕ್ಷನ್ಸ್ ಇರ್ತದೆ. ಮಕ್ಕಳಲ್ಲಿ ರೋಟಾ ವೈರಲ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೇವೆ, ತುಂಬಾ ಕಾಮನ್, ಅದಕ್ಕೆ ವ್ಯಾಕ್ಸಿನ್ ಕೂಡ ಉಂಟು. ವೆರಾಸ್ ಅಡಲ್ಟ್ಸ್ ಅಲ್ಲಿ ನಾವು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಕೂಡ ನೋಡ್ತೇವೆ. ಕಾಮನ್ ಬ್ಯಾಕ್ಟೀರಿಯಾ ಅಂತಂದ್ರೆ ಯೂಶುವಲಿ ನಾವು ಎಂಟಿರೋ ಬ್ಯಾಕ್ಟೀರಿಯಸಿ ಅಂತ ಹೇಳ್ತೇವೆ, ಅಂದ್ರೆ ಎಸ್ಚೆರಿಚಿಯಾ ಕೋಲೈ ಇರ್ಬೋದು, ಶಿಗೆಲ್ಲ, ಸಾಲ್ಮೊನೆಲ್ಲ ಅದೆಲ್ಲ ಇರ್ತದೆ. ಅಂಡ್ ಕೊನೆಯದಾಗಿ ಅಮೀಬಿಕ್ ಡಿಸೆಂಟ್ರಿ, ಅಂದ್ರೆ ಕೆಲವೊಂದ್ಸರಿ ಮೋಷನ್ ಇದು ಡೈರಿ ಆಗುವಾಗ ಬ್ಲಡ್ ಕೂಡ ಹೋಗ್ತದೆ, ಸೊ ಅದಕ್ಕೆ ನಾವು ಡಿಸೆಂಟ್ರಿ ಅಂತ ಹೇಳ್ತೇವೆ. ಸೊ ಕಾಲರಾ ಮುಂಚೆಲ್ಲ ಕಾಮನ್ ಆಗಿ ಇರ್ತಾ ಇತ್ತು, ಈಗ ನಾವು ಮೇ ಬಿ ವರ್ಷದಲ್ಲಿ 2 ವರ್ಷದಲ್ಲಿ 1-2 ಪೇಷಂಟ್ಸ್ ನೋಡ್ತೇವೆ, ತುಂಬಾ ವಿರಳ ಅದೀಗ. ಆದ್ರೆ ಬಟ್ ಡಿಸೆಂಟ್ರಿ ಡೆಫಿನೆಟ್ಲಿ ರೆಗ್ಯುಲರ್ ಆಗಿ ನಾವು ಕಾಣ್ತೇವೆ. ಸೊ ಹಾಗಾಗಿ ಇದು ಮೇನ್ಲಿ 3 ಕಾರಣ: ವೈರಸಸ್, ಬ್ಯಾಕ್ಟೀರಿಯಾ ಮತ್ತೆ ಪ್ರೋಟೋಜೋವಾ. ವೈರಸಸ್ ಅಗೇನ್ ಮೇನ್ಲಿ ಸಿಂಪ್ಟೊಮ್ಯಾಟಿಕ್ ಟ್ರೀಟ್ಮೆಂಟ್, ಅಂದ್ರೆ ನಾವು ಹೈಡ್ರೇಷನ್ ಅಂದ್ರೆ ಫ್ಲೂಯಿಡ್ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ಬೇಕು. ಯಾಕಂದ್ರೆ ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಆಗೋದು ಡಿಹೈಡ್ರೇಷನ್. ಡಿಹೈಡ್ರೇಷನ್ ಆಗಿ BP, ರಕ್ತದ ಒತ್ತಡ ಕಡಿಮೆ ಆಗುವಂತದ್ದು, ಸಡನ್ ಆಗಿ ಪ್ರೆಷರ್ ಕಡಿಮೆ ಆದ್ರೆ ಕಿಡ್ನಿಯ ಸಮಸ್ಯೆ ಬರುವಂತದ್ದು, ಅದೆಲ್ಲ ಆಗ್ತದೆ. ಸೊ ಹಾಗಾಗಿ ನೀರಿನ ಅಂಶ ಕಡಿಮೆ, ಸೊ ಅದನ್ನ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಮತ್ತೆ ವಾಟರ್ ಫ್ಲೂಯಿಡ್ ಇಂಬ್ಯಾಲೆನ್ಸ್, ಸೊ ಇದು 2 ಆಗುವ ಚಾನ್ಸಸ್ ಇರ್ತದೆ ಡೈರಿಯಾದಲ್ಲಿ. ಅದನ್ನ ನಾವು ಮುಖ್ಯವಾಗಿ ನೋಡ್ಕೊಳ್ಬೇಕಾಗ್ತದೆ. ವೆರಾಸ್ ಈಗ ಬ್ಯಾಕ್ಟೀರಿಯಲ್ ಡೈರಿಯಾಸ್ ಎಲ್ಲ ಇದ್ರೆ ಅದಕ್ಕೆ ಆಂಟಿಬಯೋಟಿಕ್ಸ್ ಬೇಕಾಗ್ತದೆ. ಅದು ಅಮೀಬಿಕ್ ಅಂದ್ರೆ ನಾವು ಸಮ್ಟೈಮ್ಸ್ ಸ್ಟೂಲ್ ಟೆಸ್ಟ್ ಮಾಡ್ಬೇಕಾಗ್ತದೆ. ನಾವು ಎಲ್ಲ ಡೈರಿಯಾಗಳಿಗೂ ಸ್ಟೂಲ್ ಟೆಸ್ಟ್ ಮಾಡ್ಬೇಕಂತ ಇಲ್ಲ. ಸೊ ಬಟ್ ಕೆಲವೊಂದ್ಸರಿ ಅದು ಕಂಟಿನ್ಯೂಸ್ ಡೈರಿಯಾ ಆಗ್ತಾ ಇದ್ರೆ, ಜ್ವರ ತುಂಬಾ ಹೆಚ್ಚಿದ್ರೆ, ಡಿಹೈಡ್ರೇಷನ್ ಸಿಂಪ್ಟಮ್ಸ್ ಇದ್ರೆ ಆ ಸಮಯದಲ್ಲಿ ಟೆಸ್ಟ್ ಮಾಡಬೇಕಾಗ್ತದೆ. ಸೊ ಅದರಲ್ಲಿ ನಾವೇನಾದ್ರೂ ಅಮೀಬಾ ಕಂಡ್ರೆ ಅಥವಾ ಬ್ಯಾಕ್ಟೀರಿಯಾ ಕಂಡ್ರೆ ಅದಕ್ಕೆ ನಾವು ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ. ಬೇದಿಯ ಜೊತೆಯಲ್ಲಿ ಕೆಲಸ ವಾಂತಿ ಕೂಡ ಬರ್ಬೋದು ಸರ್. ಸೊ ಅದು ಗ್ಯಾಸ್ಟ್ರೋ ಎಂಟರೈಟಿಸ್, ನಮ್ಮ ಹೋಲ್ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮ್ ಅಫೆಕ್ಟ್ ಆದಾಗ ಕೆಲವೊಬ್ಬರಿಗೆ ವಾಂತಿ ಆಗಿ ಬರ್ತದೆ, ಕೆಲವೊಬ್ಬರಿಗೆ ಡೈರಿಯಾ ಮಾತ್ರ ಇರ್ತದೆ. ಸೊ ಇದಕ್ಕೂ ಕೂಡ ಸಾಮಾನ್ಯವಾಗಿ ನೀವು ಸಾಮಾನ್ಯ ರೀತಿಯಲ್ಲಿ ಇದ್ರೆ ಮನೆ ಮದ್ದು ಸಾಕಾಗುತ್ತೆ. ಆದ್ರೆ ನೀವು ಹೇಳಿದಾಗ ಒಂದು ವೇಳೆ ರಕ್ತ ಬರುವುದು ಅಥವಾ ಜ್ವರ ಬಂದಂತ ಸಂದರ್ಭದಲ್ಲಿ ಅವರು ಕೂಡಲೇ
ವೈದ್ಯರನ್ನ ಭೇಟಿಯಾಗಿ ಅದಕ್ಕೆ ಬೇಕಾದಂತಹ ಇಲ್ಲಾಂದ್ರೆ ಮೆಜಾರಿಟಿ ಆಫ್ ದ ಟೈಮ್ ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್, ಅದೇ ನೀರಿನಂಶ ಕಡಿಮೆ ಆದ್ರೆ ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್, ಎಲೆಕ್ಟ್ರಾಲ್ ಅಂತ ಅಥವಾ ಮನೆಯಲ್ಲೇ ಮಾಡಬಹುದು, ಉಪ್ಪು ಸಕ್ಕರೆ ಕಾದಾರಿಸಿದ ನೀರು ಇದನ್ನ ಮಾಡಿ ಅದನ್ನ ನಾವು ಯೂಶಲಿ ಸಾಕಾಗ್ತದೆ ಮೆಜಾರಿಟಿ ಆಫ್ ದ ಟೈಮ್. ಬಟ್ ಕೆಲವೊಂದ್ಸರಿ ಅದು ಉಲ್ಬಣ ಆದ್ರೆ ಕಡಿಮೆ ಆಗದಿದ್ರೆ ಮತ್ತೆ ಆಬ್ವಿಯಸ್ಲಿ ಹಾಸ್ಪಿಟಲ್ಗೆ ಬರ್ಬೇಕಾಗ್ತದೆ. ಓಕೆ. ಈಗ ಉಪ್ಪು ಸಕ್ಕರೆ ದ್ರಾವಣದ ಜೊತೆಯಲ್ಲಿ ಈ ಎಳ್ನೀರು ಕೂಡ ಎಕ್ಸಾಕ್ಟ್ಲಿ, ಅದು ಕೂಡ ತಗೊಂಡ್ರೆ ಅವರಿಗೆ ಬಹಳ ಕೋಕೋನಟ್ ವಾಟರ್ ಇಸ್ ವೆರಿ ಗುಡ್ ಫ್ಲೂಯಿಡ್. ಓಕೆ ಓಕೆ.